ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚರ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ನಿನ್ನೆನೆ ನಮ್ಮ ಸ್ಟೂಡೆಂಟ್ ಹೇಳಿದ್ವಿ ಏನಂತ ಹೇಳಿದ್ರೆ 2 ಎಕ್ಸ್ಪೈರಿ ಸೆಲ್ಲರ್ಸ್ ಇತ್ತು, ಇವತ್ತು ಎಕ್ಸ್ಪೈರಿ ಬೈಯರ್ಸ್ ಗಳಿಗಿದೆ. ಸೊ ಬೈಯರ್ಸ್ ಗಳು ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಅಂತ ನಿನ್ನೆನೆ ಹೇಳಿದ್ವಿ. ಅದ್ರ ಪ್ರಕಾರವಾಗಿ ಮಾರ್ಕೆಟ್ ನಡೆದಿದೆ. ಓಕೆನಾ. ಅಂಡ್ ಒನ್ ಮೋರ್ ಥಿಂಗ್, ನಮ್ಗೆ ನಿನ್ನೆ ನಿಮ್ಗೆ ಅಪ್ಡೇಟ್ ಮಾಡಿದಾಗೆ ಕೋರ್ಸ್ ಫೀಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ. 5000 ಇಂದ ಹಿಡಿದು ನಮ್ದು 7500 ಗೆ ಇನ್ಕ್ರೀಸ್ ಆಗ್ತಾ ಇದೆ ಏಪ್ರಿಲ್ 1ರ ನಂತರ. ಸೊ ಅದಕ್ಕೆ ಮುಂಚೆ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋರು ರಿಜಿಸ್ಟರ್ ಮಾಡ್ಕೊಳ್ಳಿ. ಏಪ್ರಿಲ್ 1 ನಂತರ ಪ್ರೈಸ್ ಹೈಕ್ ಆಗುತ್ತೆ. ಓಕೆ, ಹೇಗಿತ್ತಂತ ಲೈವ್ ಹೇಗಿರುತ್ತೆ, ಹೇಗ್ ನೋಡುತ್ತೆ, ಹೇಗ್ ನಡೆಯುತ್ತೆ ಅಂತ ನೋಡ್ಬೇಕಂತಿದ್ರೆ ನೀವು ಒಂದು ವಾರದ್ದು ಲೈವ್ ಪ್ರೋಗ್ರಾಮ್ ತಗೊಳ್ಳಿ. ಒಂದು ವಾರದಲ್ಲಿ ನಮ್ಮೊಟ್ಟಿಗೆ ಲೈವ್ ಅಲ್ಲಿ ಇದ್ದು ಹೇಗ್ ನಡೀತಿದೆ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ಮತ್ತೆ ನೀವು ಅಪ್ಗ್ರೇಡೇಷನ್ ಮಾಡ್ಕೊಬಹುದು. ಓಕೆ ಫೈನ್. ಸೊ ಮಾರ್ಕೆಟ್ ಇವತ್ತು ಸೂಪರ್ ಆಗಿದೆ. ಗೊತ್ತಿಲ್ಲದಿದ್ದವ್ರಿಗೆ ಇವತ್ತು ತುಂಬಾ ಖರಾಬ್ ಡೇ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ನೆನ್ನೆ ಫಾಲ್ ಆದಂತ ಮಾರ್ಕೆಟ್ ಅಲ್ಲಿ ಕಾಲ್ ಕಿಂತ ಜಾಸ್ತಿ ಪುಟ್ ಸೈಡ್ ಅಲ್ಲಿ ಇರ್ತಾರೆ. ಸೊ ಮಾರ್ನಿಂಗ್ ಎಲ್ಲ ಪುಟ್ ಸೈಡ್ ಅಲ್ಲಿ ಇದ್ದಾಗ ಪುಟ್ ಅಲ್ಲೆಲ್ಲ ಲಾಸ್ ಮಾಡಿ, ಅಂದ್ರೆ ನೋಡಿ ಕಡ್ಡಿ ಮಾಡಿ ಲಾಸ್ ಮಾಡ್ಕೊಂಡು ಹೋಯ್ತು. ಬಟ್ ನಮ್ಮ ಹತ್ರ ಒಂದು ಝೋನ್ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಪುಟ್ ಬೈ ಮಾಡಿಲ್ಲ. ನಾವು ಫಸ್ಟ್ ಬೆಳಿಗ್ಗೆನೆ ನಾವು ಕಾಲ್ ಮಾಡಿದ್ದೆ, ಕಾಲ್ ಇಂದಾನೆ ಶುರು ಮಾಡಿದೀವಿ. ಸೊ ಕಾಲ್ ಇಂದಾನೆ ರೇಟ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದೀವಿ. ಒಳ್ಳೆ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಿದೀವಿ. ಸ್ಕ್ರೀನ್ ಶಾಟ್ಸ್ ಗಳನ್ನೆಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು, ಸ್ಕ್ರೀನ್ ಶಾಟ್ ಅಲ್ಲಿ ಸಹ ನಾವು ಸಿ ನಲ್ಲೇ ಇದ್ವಿ. ಸೊ ಬೆಳಿಗ್ಗೆ ಎಲ್ಲ ಮೂಮೆಂಟ್ ಅನ್ನು ನಾವು ಸಿ ನಲ್ಲೇ ಕ್ಯಾಪ್ಚರ್ ಮಾಡಿದ್ವಿ. ಸೊ ಎಲ್ಲರದು ಎಲ್ಲ ಮೂಮೆಂಟ್ ಸಿ ನಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಬೆಳಿಗ್ಗೆಯಿಂದ ಫುಲ್ ಬರೀ ಸ್ಕ್ರೀನ್ ಶಾಟ್ಸ್ ಪ್ರಾಫಿಟ್ ಇದೆ. 5000ದಿಂದ ಹಿಡಿದು ಎಲ್ಲದನ್ನು ನಾವು ಅರ್ನಿಂಗ್ ಮಾಡಿದ್ದನ್ನ ನೋಡ್ಬೋದು. 2340 ಸಹ ಸ್ಕ್ರೀನ್ ಶಾಟ್ ನಿಮ್ಗೆ ಬಂದಿರೋದು ಸಿ ನಲ್ಲೇ. ಸೊ ನಾವು ಯಾವುದೇ ಕಾರಣಕ್ಕೂ ಪುಟ್ ಆಪ್ಷನ್ ಅಲ್ಲಿ ಇರ್ಲಿಲ್ಲ. ಬೆಳಗ್ಗೆಯಿಂದ ನಾವು ಯಾವುದೇ ಕಾರಣಕ್ಕೂ ಪುಟ್ ಆಪ್ಷನ್ ಅಲ್ಲಿ ಇರ್ಲಿಲ್ಲ. ಸೊ ನಾವು ಕಾಲ್ ಅಲ್ಲೇ ಇದ್ವಿ, ಕಾಲ್ ಅಲ್ಲೇ ಅರ್ನ್ ಮಾಡ್ತಾ ಹೋದ್ವಿ. ಓಕೆನಾ. ಸೊ ನೋಡಿ ಇಲ್ಲೂ ಕಾಲೇ. ಸೊ ಇಲ್ಲೂ ಕಾಲೇ ನೋಡ್ಬೋದು, 132ರಿಂದ 158 ಅಂಡ್ 150ರಿಂದ 172, 205ರಿಂದ 290, ಅಂದ್ರೆ 85 ಪಾಯಿಂಟ್. ಒಂದೇ ಲಾಟ್ ಅಲ್ಲಿ ಸಹ 5000 ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ. ಲಾಟ್ ಇನ್ಕ್ರೀಸ್ ಮಾಡಿ ದುಡ್ಡು ಮಾಡ್ಬೇಕಂತಿಲ್ಲ. ನೋಡಿ ಇಲ್ಲಿ ಒಂದೇ ಲಾಟ್ ಅಲ್ಲಿ 5445 ರೂಪಾಯಿ ಅರ್ನ್ ಮಾಡಿದೆ. ಸೊ ಇದು ನಮ್ಮ ಕೋರ್ಸ್ ಅಲ್ಲಿ ಇರುವಂತಹ ಪವರ್ಸ್. ಆ ಕೋರ್ಸ್ ಅಲ್ಲಿರೋ ಪವರ್ ಅಷ್ಟು ಚೆನ್ನಾಗಿರೋದ್ರಿಂದಾಗಿ ನಮ್ದು ಇದು ಮೂಮೆಂಟಮ್ ಚೆನ್ನಾಗಿ ನಡೀತಾ ಇದೆ. ಓಕೆನಾ. ಸೊ ಇದೆಲ್ಲ ಈ ದುಡ್ಡು ಮಾಡಿದವ್ರ ಕತೆ ತಗೊಂಡ್ರೆ ನಮ್ದು ಇಲ್ಲಿ ನೋಡ್ಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ ನೀವು ನೋಡ್ಬೋದು. ನಮ್ಮ ಸ್ಟ್ರೈಕ್ ಪ್ರೈಸ್ ಅಲ್ಲೂ ನಾವು ಲೈನ್ಸ್ ಹಾಕೋದ್ರಿಂದ ನಮ್ಗೆ ಅದು ಯಾವುದೇ ಕಾರಣಕ್ಕೂ ಪುಟ್ ಆಪ್ಷನ್ ಹೋಗ್ಲಿಲ್ಲ. ಒಂದು ಕ್ಯಾಂಡಲ್ ಬಂದ ಮೇಲಿಂದ ಇದು ಇಲ್ಲೇ ರೀಟೆಸ್ಟ್ ಮಾಡ್ತಾ ಇತ್ತು. ಸೊ ನಾವು ಇಲ್ಲೇ ಲೋನ್ ಅಲ್ಲಿ ಬೈ ಮಾಡಿ, ಇಲ್ಲೇ ಹೈಯಲ್ಲಿ ಒಂದ್ಸಲಿ ಸೆಲ್ ಮಾಡಿ, ಎಗೇನ್ ನಾವು ಬೈ ಮಾಡಿ ಅಂಡ್ ವಿ ಸೋಲ್ಡ್ ಅಪ್ ಎಟ್ 195. ಅಂಡ್ ತಿರ್ಗಾ 195 ಇಲ್ಲಿ ರೀಟೆಸ್ಟ್ ಆದಾಗ ತಗೊಂಡಿದ್ದು 195 ಇಂದ ಅಂದ್ರೆ 205ಗೆ ಬ್ರೇಕ್ ಆದಾಗ ತಗೊಂಡಿದ್ದು ನಾವು 205ಗೆ. ಆ 205 ತಗೊಂಡಿದ್ದು ನಮ್ಗೆ 290 ವರೆಗೆ ನಮ್ಗೆ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ. ಫುಲ್ ಕ್ಯಾಪ್ಚರ್ ನಾವು ಮಾಡಿದ್ವಿ. ಅದಾದ ನಂತರ ನಾವು ಕಾಲ್ ಸೈಡ್ ಅಲ್ಲಿ ಇರ್ಲಿಲ್ಲ. ಮಧ್ಯಾಹ್ನ ಮೇಲೆ ನಾವು ಕಾಲ್ ಸೈಡ್ ಅಲ್ಲಿ ಇರ್ಲಿಲ್ಲ, ನಾವೆಲ್ಲರೂ ಪುಟ್ ಸೈಡ್ ತಿಳ್ಕೊಂಡ್ವಿ. ಯಾಕೆಂತ ಹೇಳಿದ್ರೆ ಪುಟ್ ಅಲ್ಲಿ ಫಾಲ್ ಆಗ್ತಿತ್ತು. ಸೊ ಪುಟ್ ಅಲ್ಲಿ ಫಾಲ್ ಆಗೋದನ್ನು ನಾವು ಕ್ಯಾಪ್ಚರ್ ಮಾಡಿದೀವಿ. ನೀವು ಇಲ್ಲಿ ನೋಡ್ಬೋದು, ಲೈಕ್ ಮಧ್ಯಾಹ್ನ ಮೇಲೆ ನೋಡಿ ಪುಟ್ ಅಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು 10 ಪಾಯಿಂಟ್ಸ್ 90 ಇಂದ 100 ವರೆಗೆ ಪುಟ್ ಅಲ್ಲೇ ಇತ್ತು. ಕರೆಕ್ಟ್ ಅಲ್ವಾ. ಅಂಡ್ ಅಗೇನ್ ಜಸ್ಟ್ ಮಿನಿಟ್, ಯಾಕಿಂಗ್ ಆಗ್ತಿತ್ತು ನೋಡಿ. ಇಲ್ಲಿ ಪುಟ್ ಅಲ್ಲಿ ನಾವು ಅಬ್ಸರ್ವ್ ನೋಡ್ಬೋದು, ಪುಟ್ ಮಧ್ಯಾಹ್ನ ಮೇಲೆ ಪುಟ್ 40ರಿಂದ 70 ರೂಪಾಯಿ ಪುಟ್. ಅಂಡ್ ಇಲ್ಲೂ ಅಷ್ಟೇ ನೋಡಿ, 20 ಲಾಟ್ಸ್ ಪುಟ್ಟಲ್ಲೇ ಮಾಡಿದ್ದು, 10 ಪಾಯಿಂಟ್ಸ್ ಪುಟ್ಟಲ್ಲೇ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ಸಹ ಪುಟ್ಟಲ್ಲೇ ಬಂದಿದೆ. ಓಕೆನಾ. ಅಂಡ್ ನೆಕ್ಸ್ಟ್ ಇದು ಬೆಳಿಗ್ಗೆ ಕಾಲ್. ಸೊ ಪುಟ್ಟಲ್ಲೇ ಕಾಸು ಮಾಡಿದ್ವಿ. ಓಕೆನಾ. ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಆ ಡೈರೆಕ್ಷನ್ ಅಲ್ಲಿ 30-40 ಪಾಯಿಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಜಬರ್ದಸ್ತ್ ಇದೆ. ಸೊ ನೀವು ಇದ್ರ ಬಗ್ಗೆ ನೋಡ್ಲಿಕ್ಕೆ ಈಗ ಲೈವ್ ಆಗ್ತೀವಿ. ಆದ್ರೆ ತುಂಬಾ ಜನ ಹೊಟ್ಟೆ ಉರಿಯುತ್ತೆ. ಯಾಕೆಂದ್ರೆ ಇದೆಲ್ಲ ಗ್ರೋ ಆದ್ಮೇಲೆ, ಇಷ್ಟು ದೊಡ್ಡ ಕ್ಯಾಂಡಲ್ ಆದ್ಮೇಲೆ ಎಲ್ಲ ಕಾಲ್ಗೆ ಹೋಗ್ತಾರೆ, ಅವಾಗ ಅದು ಮಾರ್ಕೆಟ್ ಫಾಲ್ ಆಗಿದೆ. ಇಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಕೂತಿದ್ರು, ಅವಾಗ ಅದು ಗ್ರೋ ಆಗ್ತಿರ್ತದೆ. ಸೊ ಎಲ್ಲಾ ಕಡೆನೂ ಎಲ್ಲಿ ಈ ಡೋಜಿಗಿಂತ ಆದಾಗ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಕಾಯ್ತಿರ್ತಾರೆ. ಯಾಕೆಂದ್ರೆ 5 ನಿಮಿಷದಲ್ಲಿ ನೀವು ನೋಡ್ಬೋದು, 5 ನಿಮಿಷದಲ್ಲಿ ಚೇಂಜಸ್ ಆಗಿದೆ ಅಂತ. ನೋಡಿ 5 ನಿಮಿಷದಲ್ಲಿ ಎಷ್ಟು ಕಾಲ್, ಎಷ್ಟು ಪುಟ್ಟು. ಬೆಳಿಗ್ಗೆ ನೋಡಿದ್ರೆ ನೋಡಿ, ಬೆಳಿಗ್ಗೆಯಿಂದ ನೋಡಿ ಎಲ್ಲ ಏನಾಗಿರ್ತದೆ, ತುಂಬಾ ಜನ ರಿಟೇಲರ್ಸ್ ಗಳು ಇಲ್ಲಿ ಬೈ ಮಾಡಕ್ ಹೋಗ್ತಾರೆ. ಯಾವ್ದನ್ನ ಪುಟ್ಟನ್ನು ಬೈ ಮಾಡ್ತಿದ್ದಾಗೆ ಮೇಲೋಯ್ತು, ತಿರ್ಗಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ತಿರ್ಗಾಕಾದ್ರು, ತಿರ್ಗಾ ಮೇಲ್ ಹೋದಾಗ ತಿರ್ಗಾ ಇಲ್ಲಿ ಪುಟ್ ಬೈ ಮಾಡಕ್ ಹೋಗಲ್ಲ, ಕಾಲ್ ಬೈ ಮಾಡಕ್ ಹೋಗ್ತಾರೆ, ತಿರ್ಗಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ.
ಸೊ ಈಗ ಅವ್ರಿಗೊಂದು ಮೈಂಡ್ ಸೆಟ್ ಬರುತ್ತೆ, ಓಕೆ ಇದು ಪ್ಯಾಟರ್ನ್ ಕಣ್ಣು ಕಾಣಲ್ಲ. ಎಗೇನ್ ಅವ್ರು ಪುಟ್ಗೆ ಹೋಗ್ತಾರೆ, ಅದು ಕಾಲ್ ಹೋಗುತ್ತೆ. ಇಲ್ಲಿ ಬಂದು ರೆಸಿಸ್ಟೆನ್ಸ್ ತಗೊಂಡಿದೆ ಸುಮಾರು ಹೊತ್ತಿದ್ದಾಗ ಅವರ ಆಲೋಚನೆಯಲ್ಲಿ ಇದು ಫಾಲ್ ಆಗುತ್ತೆ ಅಂತ ಅಚಾನಕ್ ಆಗಿ ಬ್ರೇಕ್. ಸೊ ಈ ರೀತಿ ಈಗ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ, 5 ನಿಮಿಷ ಕ್ಯಾಂಡಲ್ ಇಷ್ಟು ದೊಡ್ಡದಾಗಿ ಬಂದಾಗ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಓಕೆ ಇನ್ನು ಗ್ರೋ ಆಗುತ್ತೆ ಅಂತ ಹೇಳ್ಕೊಂಡು ಅವರು ಈ 2 ಕ್ಯಾಂಡಲ್ ಆದ್ಮೇಲಿಂದ ಬೈ ಮಾಡ್ತಾರೆ. ಅದು ಒಂದೇ ಸಲ ಸ್ಟಾಪ್ ಲಾಸ್ ಇಟ್ಟು ಮಾಡುತ್ತೆ. ತಿರ್ಗಾ ರೀಟೆಸ್ಟ್ ಅದು ಹೋಗುತ್ತೆ ಅಂತ ತಿಳ್ಕೊಂಡು ಮಾಡಿದಾಗ ತಿರ್ಗಾ ಫಾಲ್. ಈ ರೀತಿ ಯಾವತ್ತು ರಿಟೇಲರ್ನ ಉಲ್ಟದಲ್ಲಿ ಕೂರಿಸ್ಕೊಳ್ಳುತ್ತೆ. ಇದು ಮಾರ್ಕೆಟ್ ಮಾಡುವಂತ ವ್ಯವಸ್ಥೆ. ಸೊ ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಟ್ ಸ್ಟಡಿ ಮಾಡಿ ಕೂತಿದ್ವಿ ಅಂತಾದ್ರೆ ನಾವು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಕೂತಿರ್ತೀವಿ. ಸೊ ನಿಮ್ಗೆ ಪ್ರಾಪರ್ ಡೈರೆಕ್ಷನ್ ಗಳನ್ನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಪ್ರಾಪರ್ ಸೆಟಪ್ ಅನ್ನು ಕೊಡ್ತೀವಿ, ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡ್ಬೇಕು ಅಂತ. ಜೊತೆಗೆ ನಿಮ್ಗೆ ಲೈವ್ ಅಲ್ಲಿ ನಾವು ಸಪೋರ್ಟ್ ಕೊಡ್ತೀವಿ. ಲೈವ್ ಅಲ್ಲಿ ಇದ್ಕೊಂಡು ಯಾವ ರೀತಿ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಕೊಡ್ತೀವಿ. ಇದು 3 ಯೂಸ್ ಮಾಡ್ಕೊಂಡು ನೀವು ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಇದು ನಿಮಗ್ ಬಿಟ್ಟಿದ್ದು. ಇದಿಷ್ಟಕ್ಕೂ ನೀವು ಕೊಡ್ತಿರೋದು ಜಸ್ಟ್ ಅಂದ್ರೆ 20 ಟ್ರೇಡಿಂಗ್ ಡೇಸ್ ಇರೋದು. ನೀವು ಕೊಡ್ತಾ ಇರೋದು ಈಗ ಜಸ್ಟ್ 250 ರೂಪಾಯಿ ಪರ್ ಡೇ. 250 ರೂಪಾಯಿಲಿ ನೀವು ಎಷ್ಟು ಲಾಟರ್ ಹಾಕಿ ಎಷ್ಟು ರೂಪಾಯಿರ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ನಮಗ್ ನೀವು ಕೊಡ್ತಾ ಇರೋದು ಪರ್ ಡೇ 250 rupees. 250 ರೂಪಾಯಿ ಕಾಸ್ಟ್ಲಿಯಾ? 250 ರೂಪಾಯಿ ಚೀಪ್. ನಾಳೆ 7,500 ರೂಪಾಯಿ ಮಾಡಿದ್ರೆ ಅದು 300 ರೂಪಾಯಿ ಮಾಡ್ತಿದೀವಿ ಬಿಟ್ಟು ನಾವು ಅದೇನ್ ಜಾಸ್ತಿ ಮಾಡಿಲ್ಲ. 250ರಿಂದ 300 ರೂಪಾಯಿ ಮಾಡಿದೀವಿ. ದಿನಕ್ಕೆ 300 ರೂಪಾಯಿ ಕೊಟ್ಟು ಒಂದು ಲಾಟ್ ಅಲ್ಲಿ ನಾವು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಹೇಳ್ಕೊಟ್ಟಾಗ್ಲೂ 1,000 ರೂಪಾಯಿ ಮಾಡ್ಬೋದು ಒಂದೇ ಲಾಟ್ ಅಲ್ಲಿ. ಯು ವಿಲ್ ಬಿ ಇನ್ 700 rupees ಮೋರ್ ಪ್ರಾಫಿಟ್. ಅಂಡ್ ನಿಮ್ಮ ಲಾಟ್ ಸೈಜ್ ಇನ್ಕ್ರೀಸ್ ಆದ್ರೂ ನಾವು ಏನ್ ಕೇಳೋದಿಲ್ಲ, ಜಾಸ್ತಿ ಮಾಡೋದಿಲ್ಲ. ಈಗ ಲಾಟ್ಸ್ ನೀವು 10 ಹಾಕಿದ್ರು ನಾವು ಕೇಳಲ್ಲ, 100 ಹಾಕಿದ್ರು ನಾವು ಕೇಳಲ್ಲ. 100 ಹಾಕಿ ಅಥವಾ 10 ಹಾಕಿ 5,000 ರೂಪಾಯಿ ಅಥವಾ 10,000 ರೂಪಾಯಿ ಮಾಡಿ. ಆದ್ರೆ ನಾವು ನಿಮ್ಮ ಹತ್ರ ತಗೊಳ್ತಿರೋ ಫೀಸ್ ಎಷ್ಟು? ದಿನಕ್ಕೆ 300 ರೂಪಾಯಿ. ಇದಕ್ಕೆ ನೀವು ನಾವು ಏನ್ ಕೊಡ್ತಿದ್ವಿ? ಎಜುಕೇಶನ್ ಕೊಡ್ತಾ ಇದೀವಿ ನಿಮಗೆ. ಗ್ಯಾಪ್ ಅಪ್ ಥಿಯರಿ, ಗ್ಯಾಪ್ ಡೌನ್ ಥಿಯರಿ, ಆಮೇಲಿಂದ ಸೆಕೆಂಡ್ ಹಾಫ್ ಥಿಯರಿ, ಆಮೇಲೆ ಫ್ಲಾಟ್ ಥಿಯರಿ, ಇಷ್ಟು ಕೊಟ್ಟು ಯಾವ ಟೈಮಲ್ಲಿ ಯಾವ್ಯಾವ್ದು ಮೂವ್ಮೆಂಟ್ ಆಗುತ್ತೆ ಅನ್ನೋದು ಎಲ್ಲದನ್ನು ಹೇಳ್ಕೊಡ್ತಿದೀವಿ. ಇಷ್ಟು ಹೇಳ್ಕೊಡ್ಲಿಕ್ಕೆ ಪರ್ ಡೇ ಚಾರ್ಜ್ ಎಷ್ಟು? 250 ರೂಪಾಯಿ. 250 ರೂಪಾಯಿ 5 ಪಾಯಿಂಟ್ ಸ್ಟಾಪ್ ಲಾಸ್. ಎಷ್ಟು? 5 ಪಾಯಿಂಟ್ ಸ್ಟಾಪ್ ಲಾಸ್. 5 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡ್ಲಿಕ್ಕೂ ನಿಮ್ಗೆ ಆಗಲ್ಲ ಅಂದಾಗ ನೀವು ದೊಡ್ಡ ದೊಡ್ಡ ಮೂವ್ ಅನ್ನ ಮಾರ್ಕೆಟ್ ಅಲ್ಲಿ ತಗೊಳಕ್ ಸಾಧ್ಯವೇ ಇಲ್ಲ. ನಿಮ್ ಕೈಲಿ ಅರ್ನಿಂಗ್ ಮಾಡಕ್ ಆಗೋದೇ ಇಲ್ಲ. ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವಾಗ ಇದಕ್ಕೆ 250 ರೂಪಾಯಿಗೆ ಯೋಚನೆ ಮಾಡ್ತೀರೋ ಇದು ಬರುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಏನು ಒಳಗ್ ಹಾಕ್ತಿವೋ ಅದೇ ಹೊರಗ್ ಬರುತ್ತೆ. ಸೊ ನಾವು ಇದು ಮಿಷಿನ್. ನಾವು ಇದನ್ನ ಕಲ್ತು ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ರೆ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ. ನಾವು ಕಲಿತೇನೆ ಡೈರೆಕ್ಟ್ ಆಗಿ ಆಗ್ತಾ ಹೋದ್ರೆ ಹಾಗೆ ಬರುತ್ತೆ ಹೊರಗೆ. ಅದನ್ನ ತಿಳ್ಕೊಳ್ಳಿ. ಸೊ ಕಲೀರಿ. ಫಸ್ಟ್ ಕಲಿಯೋದಕ್ಕೆ ಮಹತ್ವ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ಲೈವ್ ನಾವು ಹಾಕೋದಿಲ್ಲ ಹೊಟ್ಟೆ ಉರ್ಸಕ್ಕೆ. ಆಲ್ರೆಡಿ ನಾವು ಟೆಲಿಗ್ರಾಮ್ ಅಲ್ಲಿ ಹಾಕಿದೀವಿ. ಸೊ ಎಲ್ಲರಿಗೂ ಫೀಲ್ ಆಗೋದು ಬೇಡ ಅಂತೇಳಿ ನಾವು ಆಗ್ತಾ ಇಲ್ಲ. ಓನ್ಲಿ 1 ಟ್ರೇಡ್ ಆಗ್ತಿದೀವಿ ಅಷ್ಟೇ. ಓನ್ಲಿ 1 ಟ್ರೇಡ್ ಆಗ್ತಿದೀವಿ. ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. 150 ಇಂದ 172 ಅಂದ್ರೆ 22 ಪಾಯಿಂಟ್ಸ್ ಮೇಡಮ್ ಪ್ರಾಫಿಟ್. 22 ಪಾಯಿಂಟ್ಸ್ ಪ್ರಾಫಿಟ್ ಅಂತ ಹೇಳಿದ್ರೆ 1,100 ರೂಪಾಯಿ ಬರುತ್ತೆ. ಒಂದು ಲಾಟ್ ನೋಡಿ, 50 ಅಂದ್ರೆ ಒಂದು ಲಾಟ್. ಓಕೆ ಸರ್, 78 ಅಲ್ಲಿ ಇರಿ ನೋಡಿ. ಅದೀಗ ಇನ್ನು ಕೆಳವರೆಗೆ ಬಂದು ಮೇಲೆ ಹೋಗ್ತಾ ಇದೆ. ಸೊ ಟರ್ನ್ ಆಯ್ತು ಅಂತ ಹೇಳಿದ್ರೆ ನಿಮ್ ಟಾರ್ಗೆಟ್ ಬರುತ್ತೆ. ಈ ಕ್ಯಾಂಡಲ್ ಮುಗ್ದಾಗ ನಾವು ಡಿಸಿಷನ್ ಮಾಡೋಣ ಸರ್. ಒಂದ್ ವೇಳೆ ಈ ಕ್ಯಾಂಡಲ್ ರೆಡ್ ಅಲ್ಲೇ ಕ್ಲೋಸ್ ಆದ್ರೆ ನೀವು ಎಷ್ಟು ರೇಟ್ ಅಲ್ಲಿ ಇದೆಯೋ ಅಷ್ಟು ರೇಟ್ ಅಲ್ಲಿ ಬಿಟ್ಬಿಡಿ. ಇಲ್ದಿದ್ರೆ ಕೂತ್ಕೊಳ್ಳೋಣ. ಎಸ್, ಅದು ಇಂಪಾರ್ಟೆಂಟ್ ಝೋನ್ ಆಗಿ ಕೂತಿದೆ. ಬ್ರೇಕ್ ಆಗ್ಲಿಕ್ಕೆ ನೋಡಿ. ನಮ್ ಲೈನ್ ಎಲ್ಲ ಅಷ್ಟು ಸಾಮಾನ್ಯವಾದ ಲೈನ್ಗಳಲ್ಲ. ಅದೆಲ್ಲ ಲಕ್ಷ್ಮಣ ರೇಖೆಗಿಂತ ಜೋರು. ಸರ್ ಸ್ಟಾಪ್ ಲಾಸ್ 10 ಪಾಯಿಂಟ್ ಮುಂದ್ ತನ್ನಿ. 188 ಇಡಿ ಸರ್. ಈಗಿನ ಲೋ ಆಗಿದೆಲ್ಲ, ಈ ಲೋ ಬ್ರೇಕ್ ಆಗ್ಬಾರ್ದು. 188 ಶರಣ್ ಬಸವ ಸರ್. ಬಂತು 188.
ಈಗಿನ ಲೋ ಬ್ರೇಕ್ ಆಗುತ್ತೆ ಅಂದ್ರೆ ಅದು ಉಳಿಯಲ್ಲ, ಅದು ಬಿದ್ದೋಗುತ್ತೆ. ಅದಕ್ಕೋಸ್ಕರ ಬೇಡ. 188 ಇದೆ, 10 ಪಾಯಿಂಟ್ ಉಳಿಸೋಣ. ಹದಿನೇಳು ಪಾಯಿಂಟ್ ಮಾತ್ರ ಸ್ಟಾಪ್ ಲಾಸ್ ಆಗುತ್ತೆ. 27ರಿಂದ 17 ಪಾಯಿಂಟ್ ಇಳಿಯುತ್ತೆ ಸ್ಟಾಪ್ ಲಾಸ್ ಅಷ್ಟೇ. ನೋಡಿ 2 ನಿಮಿಷ ಇದೆ. 2 ನಿಮಿಷದಲ್ಲಿ ಏನಾಗುತ್ತೆ ನೋಡೋಣ. ರಿಟರ್ನ್ ಮೇಲೆ ಹೋದ್ರೆ ಪಾಸ್, ಇಲ್ಲಿದ್ರೆ ಖಾಲಿ 188. ಹಾ 201. ಹೋಗ್ 1 ನಿಮಿಷ ತಿರುಗಿ ಕೆಳಗೊಂದು ಬರ್ಬೇಡ ಮೇಲೆ. ವೇಟ್ ಮಾಡಿ ಸರ್. ಈಗ ಯಾವ್ದು ನಿಮಗೆ ಕರೆಕ್ಟ್ ಆಗಿರೋ ಪೊಸಿಷನ್ಸ್ ಇಲ್ಲ ಸೆಲ್ ಮಾಡ್ಲಿಕ್ಕೆ. ನಾನು ನಿಮ್ಗೆ ತಿಳಿಸ್ತೀನಿ. ಕೆಳಗೆ ಕ್ಲೋಸಿಂಗ್ ಕೊಟ್ಟಿದೆ ಶರಣ್ ಬಸವ್ ಸರ್. ಈಗ ಸ್ಟಾಪ್ ಲಾಸ್ ಇನ್ನು ಮೇಲ್ ತನ್ನಿ, ಬೇಡ. ಇನ್ ತಿರ್ಗಾ ಅದು ರೀಟೆಸ್ಟ್ ಮಾಡ್ಲಿಕ್ಕಿಲ್ಲ. ಸೊ ರೀಟೆಸ್ಟ್ ಮಾಡ್ತಾ ಕೂತ್ಕೊಳ್ತಿತ್ತಂದ್ರೆ ಸರಿ ಇಲ್ಲ. 192, 13 ಪಾಯಿಂಟ್ ಮಾತ್ರ ಸ್ಟಾಪ್ ಲಾಸ್. ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಸುಮ್ಮನೆ ಅದು ವೇಸ್ಟ್. ಇಲ್ಲ ಹೇಗೂ 188 ಅಲ್ಲಿ ಇದೆಯಲ್ಲ, ಬಿಡಿ. 2 ಪಾಯಿಂಟ್ ಅಲ್ಲಿ ಏನಾಗೋಗುತ್ತೆ. ಈಗ ಯಾಕೆ ನಾನು ಸೆಲ್ಲರ್ಸ್ಗೆ ಯಾವ್ದು ಇಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ ಸರ್, ಈಗ ಈ ಝೋನ್ ಒಳಗಿದೆ. ಈಗ ಅದು ಡಿಸಿಷನ್ ಮೋಡ್ ಅಲ್ಲಿ ಇದೆ. ಡಿಸಿಷನ್ ಮೋಡ್ ಅಲ್ಲಿ ಮೇಲೆ ಹೋಗಿ ಕೆಳಗೆ ಬರುತ್ತಾ ಅಥವಾ ಕೆಳಗೆ ಸೀದಾ ಹೋಗುತ್ತಾ ಅನ್ನೋ ಡಿಸಿಷನ್ ಮೋಡ್ ಅಲ್ಲಿ ಇದೆ. ಡಿಸಿಷನ್ ಅದು ತಗೊಳ್ಳೋವರೆಗೆ ನಾವು ಡಿಸಿಷನ್ ತಗೊಳ್ಬಾರ್ದು. ಎಸ್, ಸೂಪರ್ ಬಂತು ನೋಡಿ ಸರ್. 28, 208. ಹ್ಮ್ 111ವರೆಗೆ ಮಾತ್ರ ಬಂದಿದಲ್ಲ ಪುಣ್ಯಾತ್ಮ. ಈಗಾದ್ರೂ ಹೋಗೋ ಸೀದಾ. ಓಕೆ, 13, 14, 21. ಸೂಪರ್ ಸರ್, ಬಂತು ಸರ್. ಝೋನ್ ಟಚ್ ಆಯ್ತು. ಝೋನ್ ಟಚ್ ಆಯ್ತು ನೋಡಿ ಸರ್. ಝೋನ್ ಟಚ್ ಆಯ್ತು. ಝೋನ್ ಟಚ್ ಆಯ್ತು ಸರ್. ಶರಣ್ ಬಸವ್ ಸರ್, ಝೋನ್ ಟಚ್ ಆಗಿದೆ. ಸೂಪರ್ ಸರ್. ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ. ಸ್ಟಾಪ್ ಲಾಸ್ ಅನ್ನ ಝೋನ್ ಬಾರ್ಡರ್ ಅಲ್ಲಿ ಇಡಿ. ಎಕ್ಸಿಟ್ ಮಾಡಿದ್ರೆ ಇಲ್ಲ 227ರಲ್ಲಿ ಇದ್ದೀರಾ? 227 ಸ್ಟಾಪ್ ಲಾಸ್ ಇಡಿ ಸರ್. 227 ಇಡಿ. ಹೋದ್ರೆ ಹೋಗ್ಲಿ, ಅಷ್ಟೇ ಸಾಕು. ಇಲ್ರಿ ಎಕ್ಸಿಟ್ ಆಗಿ. ಝೋನ್ ಒಳಗೆ ಬಂದಾಯ್ತು. ಇದು ಮಿಡ್ ಪಾಯಿಂಟ್ ಬ್ರೇಕ್ ಆಗಿದೆ. 126 ವರೆಗೆ ಬರುತ್ತೆ. 126 ಅಷ್ಟೇ ಲಾಸ್ಟ್ ಮ್ಯಾಕ್ಸಿಮಮ್. ಓಕೆ, 10 ಪಾಯಿಂಟ್ಸ್ ಟ್ರಯಲಿಂಗ್ ಅಲ್ಲಿ ಇದ್ದೀರಿ. ಓಕೆ ಸರ್, 10 ಪಾಯಿಂಟ್ ಟ್ರಯಲಿಂಗ್ ಅಲ್ಲಿ ಇದ್ದೀವಿ. ನೋಡೋಣ. ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂದ್ರೆ ಮೇಲೋಗ್ಲಿ. ಯಾವ್ದಪ್ಪ ಅನ್ಕೊಂಡಿರಿ. ಎಸ್, ಸೂಪರ್. ಹೋಗು ಹೋಗು. ಎಸ್ ಸರ್, ಇನ್ನೊಂದು 10 ಪಾಯಿಂಟ್ ಮುಂದೆ ತನ್ನಿ ಸರ್. ಇನ್ನೊಂದು 10 ಪಾಯಿಂಟ್ ಮುಂದೆ ತನ್ನಿ. ಎಸ್, 60. ಸೂಪರ್ ಸೂಪರ್ ಸರ್, ಸೂಪರ್. ಬರ್ಲಿ. ಇನ್ನು ಮುಂದೆ ತನ್ನಿ ಸರ್, ಇನ್ನು ಮುಂದೆ ತನ್ನಿ. ಸ್ಟಾಪ್ ಲಾಸ್ 10 ಪಾಯಿಂಟ್ ಮುಂದೆ ತರ್ತಾ ಬನ್ನಿ, ಮುಂದೆ ತರ್ತಾ ಬನ್ನಿ. 10 ಪಾಯಿಂಟ್ ಮುಂದೆ ತರ್ತಾ ಬನ್ನಿ. 250. 10 ಪಾಯಿಂಟ್ ಮುಂದೆ ತರ್ತಾ ಬನ್ನಿ. 250. ಇಲ್ಲಿ ಝೋನ್ ದಾಟಿದ್ರೆ ಇನ್ನೂ ಒಳ್ಳೆ ಮೂವ್ಮೆಂಟ್ ಇದೆ. ಝೋನ್ ದಾಟಿದ್ರೆ ಒಳ್ಳೆ ಮೂವ್ಮೆಂಟ್ ಇದೆ. 221 to 239. ಸೂಪರ್ ಸರ್.
ಏನಾಯ್ತು ಈಗ 250 ಬಂತು, ಸ್ಟಾಪ್ ಲಾಸ್ ಇಟ್ಟಾಯ್ತೇನು? ಎಸ್ 57 235 ಸ್ಟಾಪ್ ಲಾಸ್ ಕೆಪ್ಟ್. 235 ಅಷ್ಟು ಗ್ಯಾಪ್ ಬೇಕಾ ಸರ್? ಅಷ್ಟು ಗ್ಯಾಪ್ ಬೇಕಾ? 247 ತನ್ನಿ, ಗ್ಯಾಪ್ ಬೇಡ. ಕರೆಕ್ಟ್ ಸರ್ 54 ಇಡಿ ಸರ್, 54 254. ಇಲ್ದಿದ್ರೆ ಬಿಡ್ಬೋದು, ಒಳ್ಳೆ ಜಂಕ್ಷನ್ ಅಲ್ಲಿ ಇದೆ. ಮ್ಯಾಕ್ಸಿಮಮ್ 275 ಮತ್ತು ಒಂದು ರಿವರ್ಸ್ ಬಂದು ಮತ್ತೆ ಹೋಗ್ಲಿಕ್ಕೆ. ಸೆವೆಂಟಿ ಬಂತು, 70 ಬಂತು, 73. ಓಕೆ 75 ಸರ್, 75 ಟಾರ್ಗೆಟ್. 275 275 ಒಂದ್ಸಲಿ ಬಂದೈತೆ. ಬಾರ್ಡರ್ ಟಚ್ ಆಗಿದೆ, 73 74 ವರೆಗೆ ಬಂದಿದೆ. ಸೊ ನೀವು ಸ್ಟಾಪ್ ಲಾಸ್ ಅನ್ನ 62 ಇಡಿ ಸರ್. ರಿವರ್ಸ್ ಆಗೋ ಚಾನ್ಸಸ್, ಲಾಸ್ ಮಾಡ್ಕೊಳ್ಳೋದು ಬೇಡ. 62 ಇಡಿ. 262 ಅಥವಾ 257, 10 ಪಾಯಿಂಟ್ಸ್ ಮುಂದೆ ಬನ್ನಿ. 10 ಪಾಯಿಂಟ್ಸ್ ಮುಂದೆ ಬನ್ನಿ. 257 ಇಡಿ. 10 ಪಾಯಿಂಟ್ ಮುಂದೆ ಬನ್ನಿ, ಇನ್ನೊಂದು 10 ಪಾಯಿಂಟ್ ಇಟ್ಕೊಳ್ಳಿ. ಇದೇ ಕ್ಯಾಂಡಲ್ ಬ್ರೇಕ್ ಆದ್ರೆ ಮಾತ್ರ ನಿಮ್ಗೆ ನೀವು ಹೋಲ್ಡ್ ಅಲ್ಲಿ ಇರ್ಬೇಕು. ಇದೇ ಕ್ಯಾಂಡಲ್ ಬ್ರೇಕ್ ಆದ್ರೆ ಹೋಲ್ಡ್ ಅಲ್ಲಿ, ಇಲ್ದಿದ್ರೆ ಇಲ್ಲ. ಟೂ 73 ರೀಚ್ ಆಗಿದೆ, 76 ರೀಚ್ ಆಗಿದೆಯಾ? ಝೀರೋದಲ್ಲ, ಅದು ಹೇಗೆ ಸರ್? ಇಲ್ಲಿ 73 ಮಾತ್ರ ಬಂದಿದೆ ಸರ್, 73.85. ಝೀರೋದಲ್ಲಿ 76 ಭಯಂಕರ ಮಾಡಿ. ಟಾರ್ಗೆಟ್ ಆದಂಗಿದೆ. $72 ಅಂತಿದ್ದಾರೆ ಸರ್, ಝೀರೋದಲ್ಲಿ 272 ಹೇಳ್ತಿದ್ದಾರೆ. ಮಂಗಳ ಮೇಡಮ್ 276. ಎಸ್ ಸರ್, ಎಸ್ ಸರ್. ಮೈಂಡ್ ಸೆಟ್ ಕಂಟ್ರೋಲ್ ಬೇಕು, ಮತ್ತೆ ಕರೆಕ್ಟ್ ಜಾಗದಲ್ಲಿ ಎಕ್ಸಿಕ್ಯೂಷನ್ ಬೇಕು. ಓಕೆ 70 ಬಂತೆಗೆ. ಕಮ್ ಆನ್, ಬ್ರೇಕ್ ಇಟ್ ಅಪ್. ಬ್ರೇಕ್ 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 ಆಗು, ಬ್ರೇಕ್ ಆಗು, ಬ್ರೇಕ್ ಆಗು. ಸಮಾನ್ ಕಮಾನ್. ಎಸ್ 72. ಸಾರಿ. $76.50 ಹೈ. ಯಾವ ಲೆಕ್ಕದಲ್ಲಿ ಕೊಡ್ತಾರೋ ಗೊತ್ತಿಲ್ಲ ಸರ್. ಟ್ರೇಡ್ ಇನ್ನು 277, ಒಬ್ರಿಗಿಂತ ಒಬ್ರು. ಇರ್ಲಿ ಸರ್, 275 ಅಂದ್ರೆ ಬಿಟ್ಬಿಡಿ, ಆ ಝೋನ್ ಹೋಗ್ತಾ ಇದೆ ನೋಡಿ ಸರ್. 275 ತಂದು ಇಟ್ಬಿಡಿ ಸರ್. 275 70 ಪಾಯಿಂಟ್ ಬಿಡಬೇಡಿ, 70 ಪಾಯಿಂಟ್ ಬಿಡಬೇಡಿ. ಈಗಿನ ರೀಟೆಸ್ಟ್ ಎಲ್ಲ ಮಾಡಕ್ ಬರುತ್ತೆ, ಸುಮ್ನೆ ಲಾಸ್ ಮಾಡ್ಕೊಬೇಡಿ ಸರ್, ಬಂದದ್ದನ್ನು ಬಿಡಿ. 285 ಇದೆ, 295. ಎಸ್ ಸೂಪರ್.
ಹೋಗ್ಲಿ ಸರ್. 275 ನಿಮ್ ಟಾರ್ಗೆಟ್ ಇಟ್ಬಿಡಿ. ಎಸ್ 300 ಬಂತು. ಸೂಪರ್ ಸರ್. 300 100 ಪಾಯಿಂಟ್ ಬಂತು ಸರ್, ಬಿಡಿ. 100 ಪಾಯಿಂಟ್ ಬಂದ್ರೆ ಬಿಡಿ. 100 ಪಾಯಿಂಟ್ ಬಂದ್ರೆ ಬಿಡಿ. 296 ಇಸ್ ಎ ವೆರಿ ಗುಡ್ ಅಮೌಂಟ್ ಸರ್. 305 ನಿಮ್ಗೆ 100 ಪಾಯಿಂಟ್ಸ್ ಗೆ. ಆದ್ರೆ ತೊಂದ್ರೆ ಇಲ್ಲ, 4-5 ಪಾಯಿಂಟ್ ಬಿಟ್ಬಿಡಿ, ತೊಂದ್ರೆ ಇಲ್ಲ, ಬಿಡಿ. ಮತ್ತೆ ರೀಟೆಸ್ಟ್ ಬರ್ಬೇಕಾದ್ರೆ ಕಮ್ಮಿ ಆಗುತ್ತೆ. ಯಾರು ಸರ್ 0-0 ಕೇಳಿದ್ರಲ್ಲ? ಈಗ ನಿನ್ನೆ ನಮಗೆಲ್ಲ ಬೈತಿದ್ರಲ್ಲ. ನಿನ್ನೆ ಎಲ್ಲ ಬೈತಿದ್ರಲ್ಲ, ರ್ಯಾಲಿ ಇಟ್ಕೊಡಿ ಸರ್, ರ್ಯಾಲಿ ಇಟ್ಕೊಡಿ. ಈಗ ರ್ಯಾಲಿ ಇಟ್ಕೊಟ್ರೆ ಯಾರು ತಕೊಂಡ್ರೆ 100 ಪಾಯಿಂಟ್? 100 ಪಾಯಿಂಟ್ಸ್ ನಿಯರಿಂಗ್ 98 ವರೆಗೆ ಬಂದಿದೆ. ಅಲ್ಲ, 99.90, 300 ಅಂತಾನೆ ಇಟ್ಕೊಳ್ಳಿ. 95 ಪಾಯಿಂಟ್ಸ್. ಇನ್ನು ಆಟ ಮುಗಿಲಿಲ್ಲ, 1 ನಿಮಿಷ ಇದೆ. 1 ನಿಮಿಷ ಇದೆ. 305 ಬಂದೇ ಬರುತ್ತೇನು? ಇನ್ನು 1 ನಿಮಿಷ ಇದೆ. 305, 301 ನೋಡಿ. ಶರಣ್ ಬಸವ ಸರ್, 100 ಪಾಯಿಂಟ್ಸ್ ಗಿಂತ ಜಾಸ್ತಿ ಕೂತ್ಕೊಂಬೇಡಿ. 205 to 290. ಸೂಪರ್ ಸರ್, 85 ಪಾಯಿಂಟ್ಸ್.